ಕಾಶಿಗೆ ಹೊಕ್ಕನು. ಹೌದು. ತಂದೆ ಕಾಶಿಗೆ ಬಾದ ಬಳಕ ಹ ಕೇವಲ 7 ವರ್ಷದ ಸಣ್ಣ ಕೂಸ. ಸಣ್ಣ ಕೂಸ. ಹೌದಲ್ಲ? ಹೌದೌದು. ಕೇವಲ 7 ವರ್ಷದ ಸಣ್ಣ ಬಾಲಕಿ. ಸಣ್ಣ ಬಾಲಕಿ. ಹೌದಲ್ಲಪ್ಪ? ಹೌದ್ರಲ್ಲ. ಎಷ್ಟೋ ವರ್ಷ ತಂದೆ ದುಡ್ದದ. ಹೌದೌದು. ತಂದೆ ದುಡಿದ್ರು ಹ ಅವಂಗ ಕಲ್ಲಿನಾಥ ಭೇಟಿ ಆಗಿದ್ದಿಲ್ಲ ಅಲ್ಲಿ. ಯಾಕ? ಭಕ್ತಿ. 60-70 ವರ್ಷ ವಯಸ್ಸಾಗಿತ್ತ ಅಪ್ಪಗ. ಅಂತ ಅಪ್ಪ ದಿನನಿತ್ಯ ಕಲ್ಲಿನಾಥನ ಪೂಜೆ ಮಾಡಿ ನೈವೇದ್ಯಕ್ಕಾಗಿ ಒಯ್ದಿರ್ತಕ್ಕಂತ ಹಾಲ ಅರ್ಧ ಬಾಟ್ಲ ಹಾಕಿ ಅರ್ಧ ಬಾಟ್ಲ ಮನೆಗೆ ತಗೊಂಡು ಬರ್ತೀವಿ. ಹೌದು. ಹೌದ್ರಿ? ಹೌದ್ರಲ್ಲಪ್ಪ. ಅವನಲ್ಲಿ ಯಾಕೆ ದೇವ್ರು ಭೇಟಿ ಆಗ್ಲಿಲ್ಲ? ಯಾಕೆ ಭೇಟಿ ಆಗ್ಲಿಲ್ಲ? ಅವ್ ಬರೇ ಹೋಗ್ಯಾನ 8 ದಿನ. ಕಾಶಿಗೆ 8 ದಿನ ಕಾಶಿಗೆ ಹೋದ್ರ ಬರೋದ್ರ ಒಳಗ ಸಣ್ಣ ಬಾಲಕಿ ಮಗು ತನ್ನಲ್ಲಿ ಇರತಕ್ಕಂತ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಚ್ಚರ ಅಂತಕ್ಕಂತ ಅರಿಷಡ್ ವರ್ಗಗಳನ್ನು ದೂರ ಸರಿಸಿ ತನ್ನಲ್ಲಿ ಇರ್ತಕ್ಕಂತ ಹಣಮದ, ಜನಮದ, ಅಧಿಕಾರ ಮದ, ಯೌವನ ಮದ ಅಂತಕ್ಕಂತ ಅಷ್ಟಮದಗಳನ್ನೆಲ್ಲ ಪುಡಿ ಮಾಡಿ ಹಾರಿಸಿ ಮಾಡಿಪ್ಪ ಆ ಕಲ್ಲಿನಾಥನ ಮ್ಯಾಗ ಭಕ್ತಿ ಇಟ್ಟ. ಹೌದಲ್ಲ? ದುಡುದ ಆ ಸಣ್ಣ ಕೂಸು ಕಲ್ಲಿನಾಥನ ಹ್ಯಾಂಗ ಒಲಸ್ಕೊಂಡ. ಹೌದಿಲ್ಲ? ಹೌದ್ರಿ. ಯಾಕಂದ್ರೆ 60-70 ವರ್ಷ ನೀ ದೊಡ್ಡವಿದ್ದ ಅವ್ನು ನಿನಗ ಆ ಕಲ್ಲಿನಾಥ ಒಲಿಲಿಲ್ಲ ಅಂದ್ರೆ ನಿನ್ನಲ್ಲಿ ಯಾವ ಗುಣ ಇಟ್ಟುಕೊಂಡು ನೀ ಅಲ್ಲಿ ಹೋಗಿದ್ದಿ. ಹೌದಿಲ್ಲ? ಹೌದ್ರಲ್ಲ? ಅದಕ್ಕೆ ಜ್ಞಾನಿಗಳು ಏನ್ ಹೇಳ್ತಾರಪ್ಪ ಧ್ಯಾನಿಗಳು? ಹೇಸಿ ಗುಣ ಇಟ್ಟುಕೊಂಡ ಕಾಶಿಗೆ ಹೋದಲ್ಲಿ ಏನೈತಿ? ಹೌದಿಲ್ರಿ? ಯಾಕಂದ್ರ ಸುಖ ಎಲ್ಲೈತಿ ಹೇಸಿ ಗುಣ ಇಟ್ಟುಕೊಂಡ ಕಾಶಿಗೆ ಹೋದಲ್ಲಿ ಸುಖ ಎಲ್ಲೈತಿ? ಯಾಕಂದ್ರ ಸುಖ ಅಂತೇಳಿ ಬಡ್ಕೊಳ್ಳವ್ರಿ ಎಲ್ಲಾರು. ದಿನನಿತ್ಯ ಬರೇ ನನಗ ಸುಖಾನ ಬರ್ಲಿ ಅಂತೇಳಿ ನಾವೆಲ್ಲ ಹೇಳ್ತೀವಿ. ಆದ್ರ ಕಷ್ಟ ಬರ್ಲಿ ಅಂತೇಳಿ ನಾವ್ ಯಾರ ಅಂತೀವ? $1 ರೂಪಾಯಿ ಕಿಸೆದಾಗಿತ್ತಂದ್ರ $1 ಕೋಟಿ ರೂಪಾಯಿ ಬರ್ಲತ್ತೀವಿ. $1. ಯಾಕಂದ್ರ ಯಾರೇ ಬೇಡ್ಕೊಳ್ಳೋರು ಮನಿಗೆ ಬಂದ್ರ ಬರೇ $1 ರೂಪಾಯಿ ಅವ್ರ ಜೋಳಿಗೆ ಹಾಕಿದೀವಿ ಅಂದ್ರ ಪರಮಾತ್ಮ ನಾಳಿನ ದಿನ ನನಗೊಂದು $1 ಕೋಟಿ ಸಿಗುವಂಗ ಇದನ್ನ ತಗೊಂಡು ಡಬಲ್ ಮಾಡಿ ಕೊಡಪ್ಪ. ಬಡ್ಡಿಗೆ ಬಡ್ಡಿ, ಚಕ್ರ ಬಡ್ಡಿ, ಮಾ ಬಡ್ಡಿ ನೋಡಿ ಹೇಳ್ತಾರ. ಆದ್ರ ಕೇವಲ 7 ವರ್ಷದ ಹೆಣ್ಣು ಮಗಳ ಸಣ್ಣ ಕೂಸ. ಯಾಕಂದ್ರ ಮುಂದೆ ಬೇಕನ್ನುವುದಿಲ್ಲ, ಸದ್ದ ಈಗ ತಾ ಅನ್ನುವುದಿಲ್ಲ. ಯಾಕಂದ್ರ ಬರೇ ಪರಮಾತ್ಮನ ಪ್ರತ್ಯಕ್ಷ ರೂಪ ಕಾಣಬೇಕಂತ ಹೇಳಿ ಹೆಣ್ಣು ಮಗಳ ದಿನನಿತ್ಯ ಹಾಲು ಹಾಕಿ ಸೇವಾ ಮಾಡಿ. ಯಾಕಂದ್ರ ಪ್ರಥಮ ದಿನಾನ ಹೋಗ್ಯಾಳ ಅವತ್ತ ಗುಡಿಗೆ ಹೋಗ್ಯಾಳು. ಅಪ್ಪ ಅವತ್ತ ಕಾಶಿಗೆ ಹೋಗ್ಯಾನ. ಯಾವಾಗ ಗುಡಿಗೆ ಹೋಗಿ ಕಲ್ಲಿನಾಥನ ಸ್ವಚ್ಛ ಮೈ ತೊಳೆದ ಗುಡಿ ಒಳಗ ಧೂಪ ದೀಪ ನೈವೇದ್ಯಗಳನ್ನ ಎಲ್ಲಾ ಮಾಡಿ ಯಾವಾಗ ಹಾಲಿನ ಬಾಟ್ಲ ಮುಂದಿಟ್ಲು ಅವಾಗ ಮುಂದೆ ಏನಾತ ಅನ್ನೋದು ಮುಂದಿನ ಭಾಗಿನ್ಯಾಗ ಈಗ ಹೆಂಗ ಶಾಂತ ರೀತಿಯಿಂದ ಹಾಲಿಗೆ ಹೆಪ್ಪ ಹಾಕಿದಂಗ ಗಪ್ಪ ದೈವ ಕೂತಿಲ್ಲ. ಹೌದಲ್ಲವ? ಅದಕ್ಕೆ ನನ್ನ ತಾಯಿಂದ ಯಾರು, ನನ್ನ ಅಣ್ಣ ತಮ್ಮರು ಏನೋ ಇದೆ ದೇವ್ರ ಮ್ಯಾಗಿಂದ ಚರಿತ್ರೆ ಹಾಡ ಅಂತ ಹೇಳ್ಯಾರ. ಇನ್ನ ಅವನ ನೆಗ್ ತೆಗಿಯಾರಿದ್ವಿ ನಾವು. ಅವನು ಬುರ್ಗಾನ ತೆಗಿತಿದ್ವಿ. ಬುರ್ಗಾ ತೆಗದ ದರ್ಗಾ ಜೇಲಕ್ಕೆ ಹಾಕಿ ಬಿಡ್ತೀನಿ ಇವನು. ಅದಕ್ಕೆ ಒಬ್ಬ ಜ್ಞಾನಿ ಏನ್ ಹೇಳ್ತಾರ ತಮ್ಮ? ಶಿವ ನಿನ್ನಲ್ಲಿ ಹಾನೋ ನೀ ನೋಡಿಲ್ಲ, ಎಲ್ಲಿ ಹುಡುಕಿದಾರ ಇಲ್ಲ, ಶಿವ ಎಲ್ಲೆಲ್ಲಿ ಇಲ್ಲ. ಉಳಿಬಿ ಗೋಕರ್ನಾಡ ಕಾಶಿ ರಾಮೇಶ್ವರ ತಿರುಗಾಡಿದಾರಿಲ್ಲ, ಶಿವ ಎಲ್ಲೆಲ್ಲಿ ಇಲ್ಲ. ಹೌದಲ್ಲ? ಎಲ್ಲಿ ಇಲ್ಲ. ತೆಲಿಯ ಚಳಕ ಮಾಡಿ ಕಾಲ ಮೇಲಕ ಮಾಡಿ ಜೋತಿ ಆಡಿದಾರಿಲ್ಲ, ಒಟ್ಟ ಇಲ್ಲ. ಶಿವ ಎಲ್ಲೆಲ್ಲಿ ಇಲ್ಲ. ಎಲ್ಲಿ ಅದ ನಿನ್ನ ಶಿವ? ಒಟ್ಟು ಇರುವುದ ಈ ಶರೀರ ಅಂತಕ್ಕಂತ ಮನಿ ಒಳಗನ ದೇವ್ರ ಐತಿ. ಆದ್ರ ಆ ದೇವ್ರ ನಿನಗೆ ಕಾಣಿಸ್ಬೇಕಾದ್ರ ನಾ ಶಾಣೆ ಅದನ್ನ ಸರಿ ಹೊಳಾಗ. ಯಾಕ ನಿನ್ನ ನೆಗ್ ತೆಗಿ ಎಂದೇನ, ನಿನ್ನ ಡಬ್ ಹಾಕಿ ತುಳಿ ಎಂದೇನ. ಅವನು ಮಾತಾಡ್ಕೊಡಂಗಿಲ್ಲ ನೋಡ. ಕಾಕ ನೀ ಅವ್ ಇನ್ನು ಹೊಳ್ಳಿ ಬಂದಂದ್ರೆ ಅವನು ಒಟ್ಟ ಮಾತಾಡ್ಕೊಡಂಗಿಲ್ಲ. ಅವ್ ಒಟ್ಟ ಸುಮ್ಮ ಹಾಡ್ಲಕ್ಕ ಹಿಂಗ ಮಾಡಿದ್ರೆ ಪರಮಾತ್ಮ ಒಲಿತಾನ್ರಿ. ಒಲಿಯಂಗಿಲ್ಲಪ್ಪ. ತನು ಅಂದ್ರ ಶರೀರ, ಮನ ಅಂದ್ರ ಒಳಗಿರ್ತಕ್ಕಂತ ಜೀವ, ಧನ ಅಂದ್ರೆ ಎಂತದಪ್ಪ? ಯಾರ ಮನಿಯರೇ ಒಡದ ಯಾರ ಕಿಸೆದಾಗರೆ ಕೈ ಹಾಕಿ ಎಲ್ಲರೇ ದೇವ್ರ ಪಟ್ಟಿ ಮಾಡಾಗ 10,000 ಅದ್ರನ್ನ ಕಿಶಾಗ ಹಾಕೊಂಡ ತಗೊಂಡು ಹೋಗಿ ಅದನ್ನ ದಾನ ಮಾಡುವಂತ ದನ ಅಲ್ಲ. ನಾನು ನನ್ನ ಪರಿಶ್ರಮದಿಂದ ಯಾವ ನಮ್ಮ ತಡವಲಗ ಗ್ರಾಮದ ಹಿರಿಯರ ಮನಿ ಒಳಗ ಹಿರಿಯರ ಮನಿ ಒಳಗಾಗ್ಲಿ ಹೊಲದಾಗ ಆಗ್ಲಿ, ಯಾಕಂದ್ರ ರುಮೋ ದುಡುದ
ರೋಮ ರೋಮ ದುಡುದು ರೋಮ ಹೆಂಗ ದುಡಿಯುದಂದ್ರ ಹೆಂಗ್ರಿ ಅದ ಈ ಶರೀರದಾಗಿರ್ತಕ್ಕಂತ ಕೂದಲುಗೂಟ ಮೊದಲು ಮಾಡಿ ನೀರ್ ಹರಿದ ಭೂಮಿಯಾಗ ಬೀಳ್ಬೇಕಲ್ಲ ಅಂತ ದುಡ್ಡು ತಂದ ಆ ದುಡ್ಡು ನಾ ದಾನ ಮಾಡಿದ್ದಾದ್ರ ಏನಾಗ್ತದೆ ಆ ಪರಮಾತ್ಮನ ವರಕರಣ ಆಗತೈತಿ. ಹೌದ್ ನೀ ಮನಸ್ಸಿನ್ಯಾಗ ಅಂದುಕೊಂಡದ್ದು ಇಚ್ಛಾನು ಸಾಧನೆ ಆಗ್ತೈತಿ ಅಲ್ರಿ. ಮತ್ ಬಾಳಿಗೇರಿ ಅವ್ರಿಗೈತೆ ಸರಿ ನಾನದನಿ ಎದಕ್ಕ ಸರಿ ನಾ ಸೀರೆ ಕೊಟ್ಟನಿ, ನಾ ದೋತ್ರ ಕೊಟ್ಟನಿ, ನಿಮ್ ದ್ರೌಪದಿ ಹಿಂಗ ಕೈ ಬಿಟ್ಟು ಕೂಗಿಳು ಬಾತ್ಲೆ ಆಗಿದ್ಳು. ಹೌದಲ್ಲ ತಮ್ಮ ಹಿಂದಕ್ಕ ದ್ರೌಪದಾ ದೇವಿ ಏನ್ ಮಾಡಿದ್ಳು? ಇವ್ರ ಬತ್ಲಿಯಾಗಿ ನೀರಾಗ ಕೂತಿದ ಗುರ್ತಿಲ್ಲ. ದುರ್ವಾಸ ಋಷಿ ನದಿ ಸ್ನಾನಕ್ಕೆ ಯಾವಾಗ ಹೋಗಿದ್ದು ನಸಿಕಿನ ಜಾವದಾಗ, ಹೌದು ಆ ಸಂದರ್ಭದೊಳಗ ದುರ್ವಾಸ ಋಷಿ ಸ್ನಾನ ಮಾಡಿ ಅವು ತನ್ನ ಗುರುವಿನ ಸ್ಮರಣಿ ಒಳಗ ಯಾವಾಗ ನೀರಿನ ಒಳಗ ನಿತ್ತು. ಯಾಕಂದ್ರ ಈಗಾದ್ರೂ ನೋಡ್ರಿ ನೀವು, ಯಾವ ಸಿದ್ಧರಾಗಲಿ ಶರಣರಾಗಲಿ ಯೋಗಿಗಳಾಗಲಿ ಜೋಗಿ ಜಂಗಮರಾಗಲಿ ಏನ್ ಮಾಡ್ತಾರೆ, ಯಾರ ಆಗಲಿ ಪೂಜಾ ಸಾಮಗ್ರಿ ತಗೊಂಡ ಆಸನ ಹಾಕಿ ಕೂತ್ರಂದ್ರ ಹೌದು ನಾವು ಯಾರು ಎಲ್ಲೆದೀವು ಏನು ಮಾಡ್ಲಾಕ ಬಂದದೀವು ಅನ್ನೋದು ಅವ್ರಿಗೆ ತಿಳಿಯಾಗಿ ಇರಂಗಿಲ್ಲ. ಗುರು ಕೊಟ್ಟ ಮಹಾಮಂತ್ರ ನಾಲಿಗೆ ನುಡಿತಿರ್ತೈತಿ, ಆತ್ಮ ಪರಮಾತ್ಮನಲ್ಲಿ ಐಕ್ಯ ಆಗಿರ್ತೈತಿ. ಆಗತೈತಲ್ಲ ಈ ಶರೀರ ಭೂತಾಯಿ ಒಳಗ ಐಕ್ಯ ಆಗಿರ್ತೈತಿ. ಆಗಿರ್ತೈತಿಲ್ರಿ? ಯಾಕಂದ್ರೆ ಎಷ್ಟೋ ಜನ ಪೂಜೆ ಸ್ಥಾನಕ್ಕೆ ಕೂತಾಗ ಯಾರು ಬಡದ್ರು ಗೊತ್ತಿಲ್ಲ, ಹೊಡೆದ್ರು ಗೊತ್ತಿಲ್ಲ, ಏನೂ ಇಲ್ಲ. ಹುಬ್ಬಳ್ಳಿ ಸಿದ್ದಾರೂಢ ರಾತ್ರಿ ಬೆಳಗನ ಒಂದು ದಿನ ಏನಾಗಿತ್ತಂದ್ರ ಒಬ್ಬ ಬಡಿಲಾಕ್ ಬರ್ತಿದ್ದ ಅವ್ರನ್ನ. ಏನಾಗಿತ್ರಿಪ್ಪ? ನಸಿಕಿನ ಜಾವ ಯಾವಾಗ 4 ಗಂಟೆ ಸಮಯ ಆತೋ, ಇನ್ನು ನನ್ನ ಪೂಜಾ ಸಮಯ ಆತಪ್ಪ, ಸ್ವಲ್ಪ ತಾಳ ತೇಳಿ ಯಾವಾಗ ಪೂಜಾಕ ಕೂತು ಹೌದ್ರಿ ಕೈಯಾಗ ಲಿಂಗ ಹಿಡ್ದಾನ, ಆ ಗುರು ಕೊಟ್ಟ ಮಹಾಮಂತ್ರ ನುಡಿತಾನು. ಅದಕ್ಕೆ ಧೂಪ ದೀಪ ನೈವೇದ್ಯಗಳನ್ನ ಮಾಡ್ಕೋತ ಅವ ಗುರುವಿನ ನಾಮಸ್ಮರಣೆ ಒಳಗ ತಲ್ಲಿನಾಗ್ಯಾನ. ಈ ಬಾಳಿಗಿರಿ ಮೇಳ ತಾಳ ಬಾರ್ಸವನ್ ಅಂತಾವ, ಆ ಕಡೆದ ಹೊರಗಿಂದ ಬಂದವನ ತಲಿ ಮ್ಯಾಗ ಅವನ್ ತಲಿ ಮೇಲೆ ಒಲಿ ಹೂಡಿ ತಲಿಗೆ ಬೆಂಕಿ ಹಚ್ಚಿ ಮ್ಯಾಲ ತಾನ್ ಚಾ ಮಾಡ್ಕೊಂಡ್ ಕುಣಿಯವ ಅಂತ ತಗದ್ ಬೇಡ್ರಿ. ಇಂಥವ್ರಿಗೆಲ್ಲ ದೇವ್ರು ಒಲಿತಾನ್ರಿ, ದೇವ್ರು ಒಲಿತಾನ್ರಿ ಇಂಥವ್ರಿಗೆ. ಹಂಗ ಒಲಿತಾನ? ಯಾಕಂದ್ರ ಅದಕ್ಕ ಕವಿ ಏನ್ ಹೇಳ್ತಾನು, ತಮ್ಮ ಬಾಳ ಚಂದ ಐತಿ ಇದು. ಏನೈತಿ ಜೀವನದಾಗ ಹೋಗುದಮ್ಮಿ ಮಣ್ಣಾಗ, ಏನೈತಿ ಜೀವನದಾಗ ಹೋಗುದಮ್ಮಿ ಮಣ್ಣಾಗ, ಚಿಂತಿಲ್ದ ಕೂಡೈತಿ ಜಂತಿಲ್ದ ಮನಿ ಒಳಗ, ಚಿಂತಿಲ್ದ ಕೂಡುದೈತಿ ಜಂತಿಲ್ದ ಮನಿ ಒಳಗ. ಯಾಕಂದ್ರ ನಾವು ಹೋಗವ್ರದೀವ್ ಸದ್ದ ಹೋಗವ್ರದೀವ್ ಅಂದ್ರು ಇದು ನನ್ನ ಮಕ್ಕಳಿಗೆ ಬೇಕು, ಇದು ನನ್ನ ಹೆಣ್ತಿಗೆ ಬೇಕು, ಇದು ನನ್ನ ಅವ್ವ ಅಪ್ಪಗೆ ಬೇಕು, ಮಕ್ಕಳಿಗೆ ಬೇಕು, ಇದು ನನ್ನ ಅಣ್ಣ ತಾಂಬ್ರಿಗೆ ಬೇಕು, ಹೌದಲ್ಲ, ಇದು ಮುಂದೆ ಮೊಮ್ಮಕ್ಳು ಮರಿ ಮಕ್ಳು ತಲಿ ತಕ ತಿಲ್ಲಾಕ ಬೇಕು ಅಂತ ಬರೇ ಬೇಕನ್ನೋದ್ರಾಗ ಅದೀವು. ಹೌದು ಆದ್ರ ಸಾಕನ್ನೋದ್ರಾಗ ಇಲ್ಲ. ಯಾವಾಗ ನಾವು ಸಾಕತ್ತೀವೋ ಅದಕ್ಕೆ ಕವಿ ಏನ್ ಹೇಳ್ತಾನು, ಸಾಕಂದವನ ಸಾವುಕಾರ, ಬೇಕಂದವನ ಬಡವ ಅಷ್ಟೇ ಅಲ್ಲ ಭಿಕಾರಿ ಅಂದಾನ. ಅದಕ್ಕ ನಮ್ಮ ಸಂತರು ಒಂದು ಜಾಗದಾಗ ಏನ್ ಮಾಡ್ಯಾರಿಪ್ಪ, ದಿನ ರಾತ್ರಿ ಏನ್ ಮಾಡ್ತಿದ್ರ ಹರಕ ಗುಡಿಸಲದಾಗ ಕುತ್ಕೊಂಡು ಭಜನಾ ಮಾಡ್ತಿದ್ರಲ್ಲ. ಹರಕ ಗುಡಿಸಲದಾಗ ಅದು ವೇಷಾಸ್ತ್ರೀಯ ಮನಿ ಮುಂದಿರ್ತಕ್ಕಂತ ಗುಡಿಸಲದಾಗ. ಆದ್ರ ಅವನ ತಲೆಯಾಗ ಏನಿತ್ತು, ಸಂತನ ತಲೆ ಒಳಗ ಏನಿತ್ರಿ, ಪಂಡ್ರಾಪುರ ವಿಠಲ ಯಾವಾಗ ಬರ್ತಾನು, ನನಗ ದರ್ಶನ ಯಾವಾಗ ಕೊಡ್ತಾನು ಅಂತ ಹೇಳಿ ಆ ಸಂತರ ತಲೆ ಒಳಗಿತ್ತು. ಆದ್ರ ಇವನ ತಲೆಯಾಗ ಏನಿತ್ರಿಪ್ಪ, ಇವ ರಾತ್ರಿ ಬೆಳಗನ ತಾಳ ಮದ್ದಲಿ ಮೃದಂಗ ತಗೊಂಡ ಇವ್ ಸುಮ್ಮ ಸಪ್ಳ ಮಾಡಿ ನನ್ನ ನಿದ್ದಿಗೆಡಿಸ್ತಾನು, ನನ್ನ ಎಲ್ಲಾ ಕಾರ್ಯಕ್ರಮ ಕೆಡಿಸ್ತಾನು ಅಂತ ಹೇಳಿ ಅವಾಗ ಆ ಚಿಂತಿತ್ತ, ಇವಾಗ ಈ ಚಿಂತಿತ್ತ. ಪರಮಾತ್ಮ ಒಲಿತಾನು ಒಲಿವಲ್ಲೋ ಅನ್ನೋ ಚಿಂತಿ ಇವಾಗ. ಹಂಗ ಬಾಳಿಗೇರಿ ಅವಾಗ ಇವತ್ತು ನಾ ಬರೀ ಹೆಚ್ಚ ಆಗವದನಿ ಈ ಚಿಂತೆ ಇವನಿಗೆ ಹತ್ತಿ ಅದ, ಇವಂಗ ಈ ಚಿಂತೆ ಐತಿ. ಆ ಪರಮಾತ್ಮನ ವಲಸುಗಳು ಚಿಂತೆ ಹತ್ತಿಲ್ಲ. ಹ್ಯಾಂಗ ನಮ್ಮ ಕಲ್ಲಿನಾಥನ ಮ್ಯಾಗ ಕೊಳ್ಳೂರು ಕೊಡಗೂಸು ಬರೇ ಹಾಲು ಓದು ಲಿಂಗದ ಮುಂದೆ ಇಟ್ಟಾಗ
ಲಿಂಗದ ಮುಂದೆ ಇಟ್ಟಾಗ ಆ ಕಲ್ಲಿನಾಥ ಸಣ್ಣ ಕೂಸಿನ ಭಕ್ತಿಗೆ ಅವ ಏನ್ ಮಾಡ್ಯಾಳಪ್ಪ ಹ್ಯಾಂಗ ಹೊಲತ್ ಬಂದ ಹೆಂಗ ಹೊಲಸ್ಕೊಂಡಾಳಕಿ ತನ್ನ ಪ್ರತ್ಯಕ್ಷ ರೂಪವನ್ನು ಹ್ಯಾಂಗ ತೋರ್ಸ್ಯಾನ ತೋರ್ಸ್ಯಾಳು ಪದ್ಯ ರೂಪದಾಗ ಒಂದು ನಡಿಲೇಪ